ಮಿತ್ರರೇ ನಮಸ್ಕಾರ. ದಾಮಸ್ಕಟ್ಟೆಯಿಂದ ಗುತ್ತಕಾಡು ಶಾಂತಿನಗರಕ್ಕೆ ಕೂಡು ರಸ್ತೆಯ ಮಧ್ಯದಲ್ಲಿ ಒಂದು ನನ್ಗಳಿಗೆ ಸೇರಿದ ಒಂದು ಕಾನ್ವೆಂಟ್ ಕಮ್ ಆಶ್ರಮ ಇದೆ. ಅಲ್ಲಿ ಅವರು ಹಲವು ಸಮಯದಿಂದ ಬಳಸುತ್ತಿದ್ದ ರಸ್ತೆಗೆ ಇತ್ತೀಚೆಗೆ ಕೆಲವರು ತಡೆಯೊಡ್ಡಿದ್ದಾರೆ. ರಸ್ತೆಯಲ್ಲಿ ಕಲ್ಲು ಹಾಕಿ, ಜಲ್ಲಿ ಹಾಕಿ, ನೇಣು ಹಾಕಿ ಸಂಚಾರಕ್ಕೆ ತೊಂದರೆ ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಏನು ಎಂಬ ಪ್ರಶ್ನೆ. ಹಲವು ಸಮಯದಿಂದ ಅವರು ದೂರು ಕೊಡ್ತಾ ಇದ್ದಾರೆ. ಕೆಲವು ಜನರಿಗೆ ತಹಸೀಲ್ದಾರರಿಗೆ ಕೊಟ್ಟಾಯಿತು, ಪಂಚಾಯತಿಗೆ ಕೊಟ್ಟಾಯಿತು, ಇನ್ಯಾರಿಗೂ ಕೊಟ್ಟಾಯಿತು. ಆದರೆ ಸಮಸ್ಯೆ ಪರಿಹಾರ ಆಗಿಲ್ಲ. ಇಲ್ಲಿ ಅಗತ್ಯ ನಾವು ತಿಳ್ಕೊಳ್ಬೇಕು ಏನಂದರೆ, ಇದಕ್ಕೆ ಪರಿಹಾರ ಏನು, ಕಾನೂನು ಏನು ಹೇಳ್ತದೆ. ನಾನು ಇವತ್ತು ಈ ಬಗ್ಗೆ ಕಾನೂನು ವಿಶ್ಲೇಷಣೆ ಮಾಡ್ತೇನೆ. ಕಾನೂನು ಅಧಿಕಾರಿ ಯಾರು, ಇದನ್ನು ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅಧಿಕಾರಿ ಯಾರು, ಅವರಿಗಿರುವ ಅಧಿಕಾರ ಏನು, ಅವರು ಯಾವ ರೀತಿಯಲ್ಲಿ ಇದನ್ನು ನಿಭಾಯಿಸಬೇಕು ಮತ್ತು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಬೇಕು, ಇದರ ಬಗ್ಗೆ ನಾನು ಕಾನೂನಿನ ವಿಶ್ಲೇಷಣಾತ್ಮಕವಾಗಿ ಹೇಳ್ತಾ ಇದ್ದೇನೆ. ಈಗ ಇಂಥ ಪ್ರಕರಣಗಳಲ್ಲಿ ಸೆಕ್ಷನ್ 133 CRPC ಅಂತೇಳಿ ಮುಂಚೆ ಇತ್ತು. ಇವಾಗ ಅದು BNSS ಕಾನೂನು ಬದಲಾದಾಗ ನಂಬರ್ ಬದಲಾಗಿದೆ. 152 ಸೆಕ್ಷನ್ ಪ್ರಕಾರ ನಿಭಾಯಿಸಬೇಕಾದಂಥ ಪ್ರಕರಣ ಇದು. ಸ್ಪಷ್ಟವಾಗಿ ಕಾನೂನು ಹೇಳ್ತದೆ. ನ್ಯೂಸೆನ್ಸ್, ಇಂತಹ ನ್ಯೂಸೆನ್ಸ್ಗಳನ್ನು ಅದು ರಸ್ತೆಯನ್ನು ತಡೆಯುವುದಾಗಲಿ, ಹರಿಯುವ ನೀರನ್ನು ತಡೆಯುವುದಾಗಲಿ, ನದಿಯನ್ನು ತಡೆಯುವುದಾಗಲಿ, ಇಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ನಿಯಮ ಇದು. ಇದನ್ನು ತೆಗೆಯುವಂತೆ ಆರ್ಡರ್ ಮಾಡುವ ಅಧಿಕಾರ ಯಾರಲ್ಲಿದೆ, ಯಾವ ಕೋರ್ಟಲ್ಲಿದೆ, ಇದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ನಾವು ಫಸ್ಟ್ ದೂರು ಕೊಡೋದು ಪೊಲೀಸರಿಗೆ. ಪೊಲೀಸರು ಇದನ್ನು ಸಿವಿಲ್ ಅಂತೇಳಿ ಸಾಗಾಕ್ತಾರೆ. ಪೊಲೀಸರು ಹಾಗೆ ಮಾಡೋದು ಸರಿಯಲ್ಲ, ತಪ್ಪು, ಕಾನೂನು ಪ್ರಕಾರ ತಪ್ಪಾಗ್ತದೆ. ಯಾಕೆಂದರೆ ಇದು ಸಿವಿಲ್ ಡಿಸ್ಪ್ಯೂಟ್ ಅಲ್ಲ, ಇದೊಂದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ವಿಷಯ. ಇಂಥ ರಸ್ತೆಗಳು ಬ್ಲಾಕ್ ಆದಾಗ ಸಂಘರ್ಷ ಏರ್ಪಡುತ್ತದೆ. ಸಂಘರ್ಷದಿಂದಾಗಿ ಶಾಂತಿ ಸುವ್ಯವಸ್ಥೆ ಕೆಡುತ್ತದೆ. ಹಾಗಾಗಿ ಪೊಲೀಸರಿಗೆ ಇದರಲ್ಲಿ ಜವಾಬ್ದಾರಿ ಇದೆ. ಹಾಗಾದರೆ ಪೊಲೀಸರಿಗಿರುವ ಅಧಿಕಾರ ಏನು? ಏನಾದರೂ ಒಂದು ಸಾಲ್ವ್ ಮಾಡಬೇಕಾದ್ರೆ ಅಧಿಕಾರ ಬೇಕಲ್ಲ, ಏನು ಅಧಿಕಾರ? ಈಗ ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ತಕ್ಷಣ ಸ್ಥಳದ ಮಹಜರು ಮಾಡಿ ಒಂದು ಸಣ್ಣ ವರದಿಯನ್ನು ತಯಾರು ಮಾಡಿ DCPಗೆ ಕಳಿಸಬೇಕು. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸಿಗೆ ಹೆಚ್ಚುವರಿಯಾಗಿ ಈಸ್ ಆಲ್ಸೋ ಎ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ವಿಶೇಷ ಕಾರ್ಯವಾಹ ದಂಡಾಧಿಕಾರಿ ಅಂತ ಹೇಳ್ತಾರೆ. ಇದು ಪೊಲೀಸ್ ಕಮಿಷನರೇಟ್ ಇರುವಲ್ಲಿ, ಪೊಲೀಸ್ ಕಮಿಷನರ್ ಇಲ್ಲದ ಜಾಗದಲ್ಲಿ ಅಲ್ಲಿ ಸಹಾಯಕ ಕಮಿಷನರ್ ಮತ್ತು ಉಪವಿಭಾಗ ದಂಡಾಧಿಕಾರಿ ಇದ್ದಾರೆ, ಅವರ ಅಧಿಕಾರ ಇದು. ಹಾಗಾಗಿ ಪೊಲೀಸರು ತಕ್ಷಣ ಒಂದು ವರದಿಯನ್ನು DCPಗೆ ಹಾಕಬೇಕು. ತುಂಬ ಅದರಲ್ಲಿ ಮೆನ್ಷನ್ ಮಾಡಬೇಕಾಗಿಲ್ಲ. ಅದರಲ್ಲಿ ಘಟನೆ ನಡೆದ ಸ್ಥಳ, ಮಾರ್ಗ, ಮತ್ತು ಯಾರಿಂದ ತೊಂದರೆ ಆಗಿದೆ, ಏನು ತೊಂದರೆ ಆಗಿದೆ, ಯಾವ ರೀತಿಯಿಂದಾಗಿ, ಮತ್ತು ಇದರಿಂದ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ. ಹಾಗಾಗಿ ಇದನ್ನು ತೆರವುಗೊಳಿಸಬೇಕು. ಅಷ್ಟೇ ಹಾಕಿದರೆ ಮತ್ತು ದೊಡ್ಡ ಪ್ರೂಫ್ ಕೊಡಬೇಕಾಗಿಲ್ಲ. ಇದು ಯಾರ ಸಂಬಂಧಪಟ್ಟ ಸ್ಥಳ, ಓನರ್ ಯಾರು, ಮಾಲಕ ಯಾರು, ಅದು ಯಾವುದು ತಿಳ್ಕೊಳ್ಬೇಕಾಗಿಲ್ಲ. ಮತ್ತು ದೊಡ್ಡ ಪ್ರೂಫ್ ಕೂಡ ಕೊಡುವ ಅಗತ್ಯ ಇಲ್ಲ. ಯಾಕೆಂದರೆ ಕಾನೂನಾಗಿ ಹೇಳ್ತದೆ. ಈಗ ಸಾಮಾನ್ಯವಾಗಿ ಬೇರೆ ಕಾನೂನುಗಳಲ್ಲಿ
ಹೇಗೆಂದರೆ ಪೊಲೀಸರು ಎಲ್ಲದಕ್ಕೂ ಪ್ರೂಫ್ ಕೊಡಬೇಕು, ದೂರುದಾರ ಪ್ರೂಫ್ ಕೊಡಬೇಕು, ಮತ್ತು ಪೊಲೀಸರ ಆ ಪ್ರೂಫನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು. ಆ ಪ್ರೂಫ್ನ ಆಧಾರದ ಮೇಲೆ ಮತ್ತು ಪ್ರೊಸೀಡಿಂಗ್ಸ್ ಆಗ್ತದೆ. ಆದರೆ ಈ ಕಾನೂನಿನಲ್ಲಿ ಸರಿ ತದ್ವಿರುದ್ಧ, ಪೊಲೀಸರು ಯಾವ ಕೊಡಬೇಕಾಗಿಲ್ಲ, ಯಾರು ಬಂದ್ ಮಾಡಿದ್ದಾನೆ, ಯಾರು ತಡೆ ಒಡ್ಡಿದ್ದಾನೆ ಅವನು ಪ್ರೂಫ್ ಕೊಡಬೇಕು. ಈಗ ಮೊದಲು ಬರುವ ಪ್ರಶ್ನೆ ಸಾರ್ವಜನಿಕ, ಅದು ಸೆಕ್ಷನ್ ಹೇಳ್ತದೆ ಸಾರ್ವಜನಿಕ ರಸ್ತೆಗೆ ತಡೆ ಅಂತೇಳಿ. ಫಸ್ಟ್ ಬರುವ ಪ್ರಶ್ನೆ ಸಾರ್ವಜನಿಕ ರಸ್ತೆ ಅಂತ ಹೇಳೋದಕ್ಕೆ ದಾಖಲೆ ಉಂಟಾ? ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು, ದರ್ ಇಸ್ ಎ ಪ್ರೆಸಂಪ್ಷನ್ ಇನ್ ಲಾ. ಕಾನೂನಿನ ಪ್ರೆಸಂಪ್ಷನ್ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ರಸ್ತೆ ಕೂಡ ಪಬ್ಲಿಕ್ ರೋಡ್ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್. ಅಂದರೆ ಅದು ಸಾಮಾನ್ಯ ಹಳ್ಳಿ ರಸ್ತೆ ಆಗಲಿ, ಜಿಲ್ಲಾ ರಸ್ತೆ ಆಗಲಿ, ನ್ಯಾಷನಲ್ ಹೈವೇ ಆಗಲಿ, ಅಥವಾ ಯಾವುದೇ ರಸ್ತೆ ಆಗಲಿ, ಅದು ಪಬ್ಲಿಕ್ ರೋಡ್ ಅದು ಅಲ್ಲ ಅಂಥೇಳಿ ಪ್ರೂವ್ ಮಾಡಬೇಕು. ಪಬ್ಲಿಕ್ ರೋಡ್ ಹೌದು ಅಂತೇಳಿ ಪ್ರೂವ್ ಮಾಡಲಿಕ್ಕಿಲ್ಲ. ಪಬ್ಲಿಕ್ ರೋಡ್ ಹೌದು ಅಂತೇಳಿ ಯಾವುದೇ ದಾಖಲೆ ಕೊಡಲಿಕ್ಕಿಲ್ಲ. ಅದು ಅಲ್ಲ ಅಂತೇಳಿ ಪ್ರೂವ್ ಮಾಡಬೇಕು. ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಪಬ್ಲಿಕ್ ರಸ್ತೆ ಅಂತೇಳಿ ಅರ್ಥ. ಇದು ದಿಸ್ ಇಸ್ ಅ ಪ್ರಿಸಂಪ್ಷನ್ ಇನ್ ಲಾ. ಹಾಗಾಗಿ ಪಬ್ಲಿಕ್ ರೋಡ್ಗೆ ಪ್ರೂಫ್ ಕೊಡುವ ಪ್ರಶ್ನೆ ಬರುವುದಿಲ್ಲ ಇಲ್ಲಿ. ಈಗ ಈ ವರದಿ ಹಾಕಿದ ತಕ್ಷಣ DCP ಅವ್ರ ಮುಂದೆ ಏನು ಮಾಡಬೇಕು? ತಕ್ಷಣ ಆದೇಶ ಹಾಕಬೇಕು. ಅದನ್ನು ತನಿಖೆ ಮಾಡೋದೆಲ್ಲ ನಂತರ ಫಸ್ಟ್ ಆರ್ಡರ್, ಅದು ಕೂಡ ಆರ್ಡರ್ ಹೇಗೆ ಹಾಕಬೇಕಂದ್ರೆ ಸ್ಪೆಸಿಫಿಕ್ ಅದಕ್ಕೆ ಫಾರ್ಮೇಟ್ ಇದೆ, ಫಾರ್ಮ್ 21, ಅದರಲ್ಲೇ ಆರ್ಡರ್ ಮಾಡಬೇಕು. ಅದು ಆರ್ಡರ್ ಕಮ್ ಸಮ್ಮನ್ಸ್, ಆದೇಶ, ಮತ್ತು ಇಲ್ಲಿ ಬರುವ ಮುಂದಿನ ತನಿಖೆಗೆ ಹಾಜರಾಗುವಂತೆ ಸಮ್ಮನ್ಸ್ ಕೂಡ ಅದೇ ಒಂದೇ ಫಾರ್ಮ್ಯಾಟಲ್ಲಿ ಬರುತ್ತೆ. ಫಾರ್ಮ್ 21 ಪ್ರಕಾರ ತಕ್ಷಣಕ್ಕೆ ನೀನು ಮಾರ್ಗದಲ್ಲಿ ಏನು ಅಡೆ ಹಾಕಿದೆ ಅದನ್ನು ತೆರವುಗೊಳಿಸಬೇಕು. ಫಸ್ಟು ತನಿಖೆ ಎಲ್ಲ ಆಮೇಲೆ, ಫಸ್ಟ್ ಅದನ್ನು ತೆರವುಗೊಳಿಸಿ ನನ್ನ ಮುಂದೆ ಬಾ, ಇಂಥ ತಾರೀಕಿಗೆ ಇಂಥ ಸಮಯಕ್ಕೆ ನನ್ನ ಮುಂದೆ ಬಂದು ಹಾಜರಾಗು. ಮತ್ತು ಹಾಜರಾಗಿ ಅದನ್ನು ತೆರವುಗೊಳಿಸಿದ್ದನ್ನು ಕಾಯಂ ಯಾಕೆ ಮಾಡಬಾರ್ದು ಅಂತೇಳಿ ಹಿಯರಿಂಗ್. ಬೇರೆ ಏನು ಹಿಯರಿಂಗ್ ಮಾಡಲಿಕ್ಕಿಲ್ಲ. ಅದು ಕಾಯಂ ಯಾಕೆ ಮಾಡಬಾರ್ದು, ಪರ್ಮನೆಂಟ್ ಯಾಕೆ ಮಾಡಬಾರ್ದು, ಅದರ ಮೇಲೆ ಹಿಯರಿಂಗ್. ಇದು ಆರ್ಡ್ರನ್ನು ಹೇಗೆ ಪಾಸ್ ಮಾಡಬೇಕು, ಆರ್ಡ್ರ್ ಮಾಡಿದ ನಂತರ ಇದನ್ನು ಸಮ್ಮನ್ಸ್ ಹೇಗೆ ಜಾರಿ ಮಾಡ್ತಾರೆ ಹಾಗೆ ಕಳಿಸಬೇಕು. ಅದಕ್ಕೆ ಕೂಡ ಸ್ಪಷ್ಟವಾಗಿ ಕಾನೂನು ಹೇಳ್ತದೆ, ಹೇಗೆ ಬೇಕಾದರೂ ಕಳಿಸ್ಬೋದು, ಪೋಸ್ಟಲ್ಲಿ ಕಳಿಸ್ಬೋದು. ಇಲ್ಲ, ಸಮ್ಮನ್ಸ್ ಹೇಗೆ ಜಾರಿ ಮಾಡ್ತಾರೆ? ಸಮ್ಮನ್ಸ್ ಜಾರಿ ಮಾಡೋದು ಪೊಲೀಸರ ಮುಖಾಂತರ ಅತಿ ಶೀಘ್ರದಲ್ಲಿ. ಅದೇ ರೀತಿಯಲ್ಲಿ ಇದನ್ನು ಜಾರಿ ಮಾಡಬೇಕು, ಆದೇಶ ಕಮ್ ಸಮ್ಮನ್ಸ್. ಅದು ಆರ್ಡ್ರ್ ಸಿಕ್ಕಿದ ಕೂಡಲೇ ಆ ವ್ಯಕ್ತಿ ಯಾರಿಗೆ ಅದನ್ನು ಕಳಿಸಲು ಅವನು ತಕ್ಷಣ ಆ ಮಾರ್ಗದಲ್ಲಿ ಏನು ಅಡಚಣೆ ಆಗಿದೆ ಅದನ್ನು ತೆರವುಗೊಳಿಸಬೇಕು ತಕ್ಷಣಕ್ಕೆ. ಒಂದು ವೇಳೆ ಅವನು ತೆರವುಗೊಳಿಸದಿದ್ದರೆ ಏನಾಗ್ತದೆ, ಅವನು ತೆರವುಗೊಳಿಸಲಿಕ್ಕೆ ಕೇಳದಿದ್ದರೆ, ಮಾಡದಿದ್ದರೆ, ಅದು ಪ್ರತ್ಯೇಕ ಒಂದು ಕ್ರಿಮಿನಲ್ ಕೇಸ್ ಆಗ್ತದೆ ಅಂಡರ್ 188 IPC. ಈಗ BNS ಪ್ರಕಾರ ಸೆಕ್ಷನ್ ಬದಲಾಗಿದೆ. ಹಿಂದಿನ ಸೆಕ್ಷನ್ 188 ಪ್ರಕಾರ ಅದೊಂದು ಅಪರಾಧ ಆಗ್ತದೆ. ಅವನನ್ನು ಆ ಸೆಕ್ಷನ್ ಅಡಿಯಲ್ಲಿ ಬಂಧಿಸಬಹುದು. ಆಯಿತು, ಅವನು ಮಾಡಿಲ್ಲ, ಅದಕ್ಕೆ ಅವನ ಕ್ರಿಮಿನಲ್ ಆ್ಯಕ್ಷನ್ ಆಯಿತು. ಆದರೆ ಇಲ್ಲಿ ತೆರವುಗೊಳಿಸೋದು ಯಾರು, ಅದು ಪ್ರಶ್ನೆ ಬರುತ್ತೆ. ಇಲ್ಲಿ ಅದೇ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒಬ್ಬ ಕಾಂಟ್ರಾಕ್ಟರ್ಗೆ ಹೇಳಿ ಅದನ್ನು ತೆರವುಗೊಳಿಸಬೇಕು. ತೆರವುಗೊಳಿಸಿದ ನಂತರ ಅದಕ್ಕೆ ಖರ್ಚು ಬರುತ್ತೆ. ಅದಕ್ಕೆ ಖರ್ಚನ್ನು ಈ ಯಾರು ಬಂದ್ ಮಾಡಿದ್ದೇನೆ ಅವನಿಗೆ ಕೊಡಲಿಕ್ಕೆ ಹೇಳಬೇಕು. ಅವನು ಕೊಡಲಿಕ್ಕೆ ರಿಫ್ಯೂಸ್ ಮಾಡಿದ್ದಾರೆ, ನಾನು ಕೊಡುವುದಿಲ್ಲ ಅಂತ ಹೇಳಿದರೆ, ಅವನ ಆಸ್ತಿ ಏನಿದೆ, ಮನೆ ಆಸ್ತಿ ಏನಿದೆ, ಅದನ್ನು ಏಲಾಮ್ ಹಾಕಿ ದುಡ್ಡು ವಸೂಲು ಮಾಡುವ ಅಧಿಕಾರ ತನಕ ಮ್ಯಾಜಿಸ್ಟ್ರೇಟಿಗಿದೆ. ಇಷ್ಟೆಲ್ಲ ಅಧಿಕಾರ ಇರುವಾಗ ಅದಕ್ಕಿಂತ ಜಾಸ್ತಿ ಏನು ಬೇಕು ಹೇಳಿ? ಇದು ಒಬ್ಬ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಇರುವಂಥ ಅಧಿಕಾರ. ಆಯಿತು, ಅವನು ತೆರವುಗೊಳಿಸಿದ ಅಂತ ಇಟ್ಕೊಳ್ಳಿ, ಆದೇಶದ ಪ್ರಕಾರ ಅವನು ತೆರವುಗೊಳಿಸಿದ ಮತ್ತು ವಿಚಾರಣೆಗೆ ಹಾಜರಾದ. ಆಗ ಪ್ರೊಸೀಜರ್ ಹೇಗೆ? ಆಗ DCP ಮುಂದೆ ಮತ್ತು DCP ಕಮ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾದಾಗ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೇಳಬೇಕು ಅವನಿಗೆ, ನೀನು ಇಲ್ಲಿ ಪಬ್ಲಿಕ್ ರೈಟ್ ಇರೋದನ್ನು ಡಿನೈ ಮಾಡ್ತೀಯಾ? ಅಷ್ಟೇ ಪ್ರಶ್ನೆ. ಇದು ಯಾರ ಜಾಗ, RTC ಯಾರದು, ಇದು ಯಾರದು, ಸರ್ವೆ, ಅದು ಯಾವ ಪ್ರಶ್ನೆಯೂ ಬರೋದಿಲ್ಲ. ಇಷ್ಟೇ ಪ್ರಶ್ನೆ, ಆ ರಸ್ತೆಯಲ್ಲಿ ಪಬ್ಲಿಕ್ ರೈಟ್ ಇರುವುದನ್ನು ನೀನು ಡಿನೈ ಮಾಡ್ತೀಯಾ, ಅಂದರೆ ಅಲ್ಲಗಳಿತೀಯಾ? ಅವ ಹೌದಂತ ಹೇಳಿದರೆ, ಹಾಗಾದರೆ ದಾಖಲೆ ಸಮೇತ ಅದನ್ನು ಪ್ರೂವ್ ಮಾಡು. ಅಂದರೆ ಅವನು ಪ್ರೂವ್ ಮಾಡಬೇಕು ಅಲ್ಲಿ ಸಾರ್ವಜನಿಕ ಹಕ್ಕು ಇಲ್ಲ ಅಂಥೇಳಿ. ಅವನು ಪ್ರೂವ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅದು ಪರ್ಮನೆಂಟಾಗಿ ರಸ್ತೆ ಓಪನ್ ಆಗಿ ಉಳಿತದೆ, ಮತ್ತು ಅವನು ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು ನೋಡಿ ಎಷ್ಟು ಚೆಂದ ಇದು ಬ್ಯೂಟಿ ಆಫ್ ದಿಸ್ ಲಾ ಅಂದರೆ, ಇದನ್ನು ಸಿವಿಲ್ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಆದೇಶ ಮ್ಯಾಜಿಸ್ಟ್ರೇಟ್ ಮಾಡಿದ್ದಾರೆ ಅದನ್ನು ಇನ್ನು ಸಿವಿಲ್ ಕೋರ್ಟಿಗೆ ಹೋಗಿ ಅವರ ಮೇಲೆ ಅಪೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದರ್ ಇಸ್ ಎ ಬಾರ್ ಕ್ಲಿಯರ್. ಹಾಗಾಗಿ ಇವರು ಹಾಕಿದ ಆರ್ಡರ್ ಅಂತಿಮ. ಅದರ ಒಂದು ರಿವಿಷನ್ ಅಂತೇಳಿ ಅವಕಾಶ ಇದೆ, ಅದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಈ ಕರೆಕ್ಟ್ ಕಾನೂನು ಪ್ರಕಾರ ಇದು ಇದೆ ಅಂಥೇಳಿ ರಿವಿಷನ್ ಮಾತ್ರ ಅಧಿಕಾರ ಇದೆ. ಅಷ್ಟು ಬಿಟ್ಟರೆ ಮತ್ತೆ ದೊಡ್ಡ ಅಪೀಲಿಗೆ ಇದಕ್ಕೆ ಅವಕಾಶ ಇಲ್ಲ. ಅಲ್ಲಿಗೆ ಫುಲ್. ಇಷ್ಟೆಲ್ಲ ಅಧಿಕಾರ ಇಟ್ಟುಕೊಂಡ ಒಬ್ಬ ಮ್ಯಾಜಿಸ್ಟ್ರೇಟ್ ಇದನ್ನು ಮಾಡದಿದ್ದರೆ ಮತ್ತು ಯಾರು ಮಾಡಬೇಕು? ಕಾನೂನಿನ ಅಜ್ಞಾನದಿಂದ ಅವರು ಕೆಲವು ಸಲ ಮಾಡದೇ ಇರಬಹುದು. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ದಿಸ್ ಇಸ್ ದ ಪ್ರೊಸೀಜರ್, ಇದನ್ನು ಅವರು ಮಾಡಲೇಬೇಕು. ಈಗ ಅದೇ ಸಂಬಂಧಪಟ್ಟ ಕಾನ್ವೆಂಟಿನ
ಧರ್ಮ ಭಗಿನಿ ಸಿಸ್ಟರ್ ಸ್ಮಿತಾ ಅವರು ಹೇಳಿದ ಹೇಳಿಕೆಯನ್ನು ತಾವು ಕೇಳಿ. I am Sister Smita Mekwan, belong to the Society of the Poor Sisters of Halidi. This house was inaugurated in 2020, 12th of December, and we came to stay here at 18th of December. And when we came, our neighbor William Saldana and his wife Teresa Saldana, they did not have the boundary wall. They had fencing inside the wall. Then 2021, they built the wall outside the fencing, because I did not know any ABCD of this place, or I did not know anyone. Then slowly they began to they started beginning putting the stones and the tiles, mud, everything outside and blocking our road. And now you can see how they have blocked our road. And from 2020 to till today, at least 15 people, inmates have come and stayed in this house in a short time, and they had gone because the road problem. The ambulance could not come, the car cannot come, the autos cannot come. So we are facing the major problem, and especially in the rainy season, it is so much of problem. So we cannot even go for a mass. So problems are increasing and increasing, and he is claiming that he is a military man. So he is threatening us that I will give complaint to the big authority and this and that. And his wife is harassing us day and night. There in the front there is Santi Sadan board is there. There are some, you can see some mud and stone and what is kept. So his wife, Teresa Saldana, sits there on the chair, and when I am passing, she is throwing stone on me and giving me the bad words. So this is mental harassment, and all the time, whole day she is walking on the road and putting stone from our side to her side, and whole time harassment. So his whole family is harassing us. So my humble request that please you can help us to solve this problem, that the stones and all can be taken out so the ambulance can come and our inmates can take refuge in this house. On Joyce Tellis, मुंबईत आयला आमकां ब्रेन स्ट्रोक जाल्लें आमकां 12 वर्सां पयलें, आनी म्हजीं भुरगीं भायर रात हांगा आयलां रावंक. सिस्टरीन सांगलें मुलकी आयली रिट्रिटाक, थंय सांगलें होम आसा हांगा आयली रावंक. आनी हे रस्तो समाना, एक रिक्षा खाली येता, रिक्षा कार येना तो फातर घालात न्ही, त्या रिक्षार बसूंक जायना, केदार उबार आसता न्ही रिक्षा, कश्ट जाता आमकां बसून रावंक आसा न्ही, केदार वखदाक आनी हॉस्पिटलाक वचूंक जायना म्हाका. ನೋಡಿ, ಇಲ್ಲಿ ಸಿಸ್ಟರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರಿಗೆ ಪಾಪ ಕನ್ನಡ ಬರುವುದಿಲ್ಲ, ಅವರು ಮಹಾರಾಷ್ಟ್ರದವರು, ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ತಾವು ಕ್ಷಮಿಸಬೇಕು. ಅವರು ಇಂಗ್ಲೀಷ್ ಅರ್ಥ ಆಗೋರಿಗೆ ಗೊತ್ತಾಗ್ತದೆ ಅವ್ರು ಏನು ಹೇಳಿದ್ದಾರೆ ಅಂತೇಳಿ. ಅವರು ಹೇಳೋದು ನಮಗೆ ರಸ್ತೆ ತಡೆ ಮಾಡಿರೋದು ಮಾತ್ರ ಅಲ್ಲ, ಆ ಕಡೆಯಿಂದ ಹೋಗಬೇಕಾದ್ರೆ ತೊಂದರೆ ಕೊಡ್ತಾರೆ, ಬೈತಾರೆ, ಕಲ್ಲು ಬಿಸಾಡ್ತಾರೆ ಅಂತೇಳಿ ಸೈಡಲ್ಲಿ ನಿಂತು. ಇದು ಸ್ಪಷ್ಟವಾಗಿ ಕ್ರಿಮಿನಲ್ ಅಪರಾಧ ಆಗ್ತದೆ. ಇದಕ್ಕೋಸ್ಕರ ಪೊಲೀಸರು ಖಂಡಿತ FIR ಮಾಡ್ಬೋದು. ಯಾರು ರಸ್ತೆಯಲ್ಲಿ ಹೋಗುವವರಿಗೆ ಕಲ್ಲು ಎಸೆಯುವ ಹಕ್ಕು ಯಾರಿಗೂ ಇಲ್ಲ. ಅದು ಸ್ಥಳ ನಂದು, ಅದಕ್ಕೆ ನಾನು ಎಸೆದೆ ಅಂತ ಹೇಳುವ ಸಬೂಬು ಕೂಡ ನಡೆಯುವುದಿಲ್ಲ. ಒಂದು ಸ್ಪಷ್ಟ ಕ್ರಿಮಿನಲ್ ಅಫೆನ್ಸ್ ಅದು ಆಗ್ತದೆ. ಅದು ಯಾರೇ ಮಾಡಲಿ, ಪ್ರಾಯದವರು ಮಾಡಲಿ, ಕಡಿಮೆ ಪ್ರಾಯದವರು ಮಾಡಲಿ, ಮಾಡಿದವರು ದೊಡ್ಡ ಪ್ರಾಯದವರು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನಿಲ್ಲ. ಎಷ್ಟು ಪ್ರಾಯದವನ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಆಗ್ತದೆ, ಅದು ಕೂಡ ಆಗುವ ಸಾಧ್ಯತೆ ಇದೆ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಕೂಡ ಆಗ್ತದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗ್ತದೆ. ಮತ್ತು ಮೂಲಭೂತವಾಗಿ ಇದು ಶಾಂತಿ ಸುವ್ಯವಸ್ಥೆಯನ್ನು ಕದಡುವ, ಅಂದರೆ ಇಡೀ ಒಂದು ಗಲಭೆಯ ವಾತಾವರಣ ಸೃಷ್ಟಿಸುವ ಹುನ್ನಾರ ಕೂಡ ಆಗ್ತದೆ. ಅದು ಕೂಡ ಒಂದು ರಯೋಟ್ ಮುಂದೆ ಆಗಿ ಪರಿಣಮಿಸುವಂಥ ಪ್ರಸಂಗ ಆಗಿರೋದ್ರಿಂದ ಪೊಲೀಸರು ಇದರಲ್ಲಿ ತಕ್ಷಣ ಮಧ್ಯ ಪ್ರವೇಶಿಸಿ ಕಾರ್ಯ ಮಾಡಲಿಕ್ಕೆ ಬೇಕಾದಷ್ಟು ಕಾನೂನು ಅವಕಾಶ ಇದೆ. ನಾನು ಕಾನೂನನ್ನು ಬಿಡಿಸಿ ಹೇಳಿದ್ದೇನೆ, ಸೆಕ್ಷನ್ ಪ್ರಕಾರ ಹೇಳಿದೆ. ಸೆಕ್ಷನ್ 152ರಿಂದ ಸೆಕ್ಷನ್ 172ರವರೆಗೆ ಆಫ್ BNS ಸ್ಪಷ್ಟ ಅಧಿಕಾರವನ್ನು ಪೊಲೀಸರಿಗೆ, ಅಂದರೆ ಪೊಲೀಸ್ DCP ಮತ್ತು ಕಮಿಷನರಿಗೆ ಅಧಿಕಾರ ಕೊಡ್ತದೆ. ಯಾವ ಸಿವಿಲ್ ಕೋರ್ಟ್ಗಿಂತಲೂ ಜಾಸ್ತಿ ಅಧಿಕಾರ ಇವರಿಗೆ ಇದೆ. ಒಂದು ಸಿವಿಲ್ ಕೋರ್ಟಿಗೂ ಕೂಡ ಇಷ್ಟು ಅಧಿಕಾರ, ಅಂದರೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಆರ್ಡರ್ ಮಾಡದಿದ್ದರೆ ಅದನ್ನು ತೆಗೆಸಿ ಅವನಿಂದ ದುಡ್ಡು ವಸೂಲು ಮಾಡಿ, ದುಡ್ಡು ಕೊಡದಿದ್ದರೆ ಏಲಂ ಹಾಕುವಂಥ ಅಧಿಕಾರ ಸಿವಿಲ್ ಕೋರ್ಟಿಗೆ ಕೊಡಲಿಲ್ಲ. ಅದಕ್ಕಿಂತ ಜಾಸ್ತಿ ಅಧಿಕಾರ ಇವರಿಗಿದೆ. ಅದಕ್ಕೋಸ್ಕರ ಇವರು ಇದನ್ನು ಮಾಡಲೇಬೇಕಾದಂಥ ಕೆಲಸ. ಮಾಡ್ಬೋದು, ಬಿಡ್ಬೋದು, ಅದು ಪ್ರಶ್ನೆ ಇಲ್ಲ. ಅವ್ರು ಮಾಡಬೇಕು, ಅದರ ಕರ್ತವ್ಯ.
ಹಾಗಾಗಿ ಪೊಲೀಸರು ಇದನ್ನು ಸಾಗ ಹಾಕೋದು ಕೂಡ ಸರಿಯಲ್ಲ, ಕಾನೂನುಬದ್ಧವಾಗಿ ಅವರು ಮಾಡಬೇಕು. ಈ ಪ್ರಕರಣದ ಇನ್ನೊಂದು ವೈಶಿಷ್ಟ್ಯ ಏನೆಂದರೆ, ಯಾವ ಮನುಷ್ಯ ಅಥವಾ ಯಾವ ದಂಪತಿಗಳು ಈ ರಸ್ತೆ ತಡೆ ಮಾಡಿ ತೊಂದರೆ ಮಾಡಿದ್ದಾರಾ, ನ್ಯೂಸೆನ್ಸ್ ಮಾಡಿದ್ದಾರಾ, ಅವರು ದಾರಿ ಹೋಕರಿಗೆ, ರಸ್ತೆ ಬಳಕೆದಾರರಿಗೆ ಹಾಕುವ ಬೆದರಿಕೆಯಲ್ಲಿ ಒಂದು ಭಾಗ ಅಂದರೆ, ನಾನೊಬ್ಬ ಮಾಜಿ ಸೈನಿಕ, ಮಿಲಿಟ್ರಿಗೆ ಸಂಬಂಧಪಟ್ಟ ವ್ಯಕ್ತಿ, ಹಾಗಾದರೆ ನಾನು ಅಲ್ಲಿದ್ದು ಕಂಪ್ಲೇಂಟ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೇನೆ ಎಂಬ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಇದೊಂದು ಬಹಳ ವಿಚಿತ್ರ ಸಂಗತಿ. ಅವ ಮಿಲಿಟ್ರಿ ಮ್ಯಾನ್ ಆಗಲಿ, ಅವ್ರು ಬೇಕಾದರೆ ರಾಷ್ಟ್ರಪತಿಯೇ ಆಗಲಿ, ಯಾರು ಕೂಡ ಕಾನೂನಿಗೆ ಮೇಲೆ ಅಲ್ಲ. ಕಾನೂನು ಉಲ್ಲಂಘನೆ ಆಗಿದೆ, ನೀವು ರಸ್ತೆ ತಡೆಯುವಂಥ ನ್ಯೂಸೆನ್ಸ್ ಮಾಡಿದರೆ ಅದು ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಆಗುತ್ತೆ. ನಿಮ್ಮನ್ನು ಅರೆಸ್ಟ್ ಮಾಡುವುದರಿಂದ ಯಾರನ್ನೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ನೀವು ಕಾನೂನು ಉಲ್ಲಂಘನೆ ಮಾಡ್ತೀರಾ, ಅಪರಾಧ ಮಾಡ್ತೀರಾ. ಹಾಗಾಗಿ ಇಂತಹ ಟೊಳ್ಳು ಬೆದರಿಕೆಗಳು, ಮತ್ತು ಅದು ಜನಸಾಮಾನ್ಯರ ಮೇಲೆ, ಪಾಪದ ತನ್ನ ಕರ್ತವ್ಯ ಮಾಡ್ತಾ ಇರುವಂಥ ಸಿಸ್ಟರ್ನ ಇಂಥ ಬೆದರಿಕೆ ಹಾಕುವುದು ಶೋಭೆ ಅಲ್ಲ. ಅದರಿಂದ ದೂರ ಉಳಿತರೆ ಒಳ್ಳೆಯದು. ಮತ್ತು ಇಂಥ ಬೆದರಿಕೆಗಳಿಗೆ ಯಾರು ಏನು ಬೆಲೆ ಕೊಡುವಂತಿಲ್ಲ, ಕೊಡಬಾರದು. ಮಿಲಿಟ್ರಿ ಮ್ಯಾನ್ ಆದ ಕೂಡಲೇ ತಾನು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿದರೂ ನಂದೊಂದು ಪ್ರಕರಣ ನೆನಪಾಗ್ತಿದೆ. ಇಲ್ಲಿ ಒಬ್ಬ ಮಿಲಿಟ್ರಿ ಮ್ಯಾನ್ ಹೀಗೆ ಈ ರೀತಿ ಮಾಡಲಿಕ್ಕೆ ಹೋಗಿ ಒಂದು ಸಲ ಕೊಲೆ ಆದದ್ದು ಇದೆ ನಮ್ಮೂರಲ್ಲಿ. ಅದು ಮಾತಾಡಿದ್ರೆ ದೊಡ್ಡ ವ್ಯವಸ್ಥೆ ಆಗ್ಬೋದು. ನಂದು ಏನು ಮಾತಾಡಿದೆ ನಡೀತದೆ ಅಂತ ಹೇಳಿ ಯಾರನ್ನು ದಬಾಯಿಸಲಿಕ್ಕೆ ಹೋಗಿ ಅವನು ತನ್ನ ಆತ್ಮರಕ್ಷಣೆಗಾಗಿ ಚಾಕು ಹಾಕಿ ಬಿಟ್ಟ. ಹಾಗಾಗಿ ದಯವಿಟ್ಟು ಇಂಥ ಪ್ರಕರಣಗಳಿಗೆ ಆಸ್ಪದ ಮಾಡಿಕೊಡಬೇಡಿ.